ದೇಶಗಳ ಸಂಯುಕ್ತ ಆಶ್ರಯದಲ್ಲಿ ಸಿರಿಗನ್ನಡಂದಲ್ಲಿ ಪ್ರತಿಷ್ಠಾನವು ಗಡಿ ಭಾಗಗಳಲ್ಲಿ ಭಾಷಾತ್ಮಕದಲ್ಲಿ ಕನ್ನಡದ ಹೆಮ್ಮೆಯಿಂದ ರಾರಾಜಿಸೋಣ. ನಮ್ಮ ಶಾಸನಗಳಲ್ಲಿ ಕಂಡು ಬಂದಂತೆ ಹೇಳ್ತಾರೆ, ಪದವನ್ನು ಅರಿದು ನುಡಿಯಲು, ನುಡಿದುದನ್ನು ಅರಿಯಲು ಮಾರ್ಪನು ನಾಡವರ್ಗಳು ಚದುರ ನಿಜದಿಯು ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮಧುಗಳು ಅಂತ ನಮ್ಮ ನಮ್ಮ ಕನ್ನಡಿಗರು ಓದಿದ್ದನ್ನ ತುಂಬಾ ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಅರ್ಥ ಮಾಡ್ಕೊಂಡದ್ದನ್ನ ಮತ್ತೆ ಅವರು ಪ್ರಯೋಗವನ್ನ ಮಾಡಿ ನೋಡ್ತಾರೆ. ಬರೀ ಕೇಳೋದ್ರಿಂದಲೇ ನಮ್ಮ ಕನ್ನಡಿಗರು ಅದನ್ನ ಉಪಯೋಗಿಸೋದ ಕಲಿಸ್ತಾರೆ. ಅಂತಹ ಮಹಾ ಚತುರರು ನಮ್ಮ ಕನ್ನಡಿಗರು ಅಂತ ಹೇಳ್ತಾರೆ. ನನಗನ್ಸಿದ್ದು ಮಕ್ಕಳ ಹತ್ರ ಹೋಗಿ ಎಲ್ಲಿ ಸಂವಹನ ಮಾಡಬೇಕು ಕನ್ನಡ ಅಂತ ಸರಿ ಅಂತ ಹೇಳಿ ಗಡಿ ಭಾಗ ಆಯ್ತು, ಇಂಟರ್ನ್ಯಾಷನಲ್ ವೈಸ್ ಆಯ್ತು. ಈಗ ನಾವು PUC ಮತ್ತು ಡಿಗ್ರಿ ಕಾಲೇಜುಗಳ ಗಳಿಗೆ ಕನ್ನಡವನ್ನ ತಲುಪಿಸುವಂತಹ, ಇರುವ ಕನ್ನಡವನ್ನ ಉಳಿಸುವ, ಸಂರಕ್ಷಿಸುವಂತಹ, ಬೆಳೆಸುವಂತಹ ಕೆಲಸ ವಿದ್ಯಾರ್ಥಿಗಳಿಂದಲೇ ಆಗ್ಬೇಕು, ಶಾಲಾ ಕಾಲೇಜು ವಿದ್ಯಾಸಂಸ್ಥೆಗಳಿಂದಲೂ ಆಗ್ಬೇಕು ಎನ್ನುವಂತ ಒಂದು ಉದ್ದೇಶ. ಹೀಗಾಗಿ ಪ್ರತಿ ತಿಂಗಳು ಒಂದೊಂದು ಕಾಲೇಜಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ ಅಲ್ವಾ? ಹಳೆಗನ್ನಡ ಓದು ಮರು ಚರ್ಚೆ ಅಂತ ಅಥವಾ ಮರು ಓದು ಅಂತ. ಯಾಕೆಂದ್ರೆ ಭಾಗವಹಿಸಿದವರಿಗೆ ಪ್ರತಿಯೊಬ್ಬರಿಗೂ ಪ್ರಮಾಣ ಪತ್ರ ಇದೆ. ಹಳೆಗನ್ನಡ ಕಷ್ಟ ಅಲ್ಲ, ಅದು ಒಂದು ಸಾರಿ ಇಷ್ಟ ಆಗಿ ಓದ್ತಾ ಇದ್ರೆ ಅದರಲ್ಲೇ ನೀವು ಲೀನ ಆಗ್ಬಿಡ್ತೀರಾ. ಸುಮ್ಮನೆ ಎಲ್ಲರೂ ಅಷ್ಟು ನಮ್ಗೆ ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡದಲ್ಲೇ ಹೆಚ್ಚು ಸಿಕ್ಕಿದೆ ಅಲ್ವಾ? ಎಲ್ಲ ಭಾಷೆಗಿಂತ ಕನ್ನಡದಲ್ಲೇ ಹೆಚ್ಚು ಸಿಕ್ಕಿದೆ. ಅದರಲ್ಲೂ ಮಹತ್ವದಾಗಿರುವಂತಹ ಕನ್ನಡದ ಮುಖ್ಯ ಲೇಖಕರು ಮತ್ತೆ ಆ ಒಂದು ಕನ್ನಡದ ಪಿತಾಮಹರೇ ಇರಬೇಕು ಅಂತಹ ವ್ಯಕ್ತಿತ್ವಗಳಿಗೆ ಸಿಕ್ಕಿದೆ. ರಾಜರತ್ನ ಅವ್ರು ಹೇಳ್ತಾರಲ್ವಾ, ನನ್ನ ನಾಲಿಗೆ ಕಿತ್ತು ಹಾಕಿದ್ರು, ಮೂಗು ಕಟ್ಟಿ ಹಾಕಿದ್ರು, ಬಾಯಿ ಹೋದ್ರು ನಾನು ಮೂಗಿನಲ್ಲೇ ಮಾತಾಡ್ತೀನಿ ಅಂತ ಕನ್ನಡದ ಆ ಒಂದು ಛಲ ಇದೆ ಇಲ್ಲ, ಆ ಒಂದು ಹಠ ಇದೆ ಇಲ್ಲ, ಕನ್ನಡವನ್ನ ಉಳಿಸುವ ಬೆಳೆಸುವ. ಯಾಕೆಂದ್ರೆ ಇವತ್ತು ಕನ್ನಡ ಉಳಿಸಿದ್ರೆ ನಾವು ಬೆಳಿತೀವಿ, ಇದ್ರೆ ಕನ್ನಡಿಗರು ಇರ್ತೀವಿ. ಈಗಾಗಲೇ ಎಷ್ಟೋ ಸಂಖ್ಯೆಗಳ ಕಡಿಮೆಯಲ್ಲಿರುವಂತದ್ದನ್ನ ಹೆಚ್ಚು ಭಾಷೆಯ ಸಂಖ್ಯೆಗಳ ಆಗ್ಬೇಕಾಗುತ್ತೆ. ಯಾಕೆಂದ್ರೆ ನಾನು ಹೇಳಿದೆ ನಿಮ್ಗೆ, ನೀವೆಲ್ಲರೂ ಡಿಗ್ರಿಯವರಿದ್ದೀರಿ, ಅದಕ್ಕೆ ಇಂಥ ಮಾತುಗಳನ್ನು ಹೇಳ್ತಾರೆ. ಗಡಿನಾಡಿನ ಬಗ್ಗೆ ಕಾರ್ಯಕ್ರಮ ಮಾಡಿದ್ವಿ ನಾವಲ್ವಾ? ಗಡಿ ಭಾಗದಲ್ಲಿ ಇರುವಂತಹ ಪ್ರದೇಶಗಳು ಕನ್ನಡವೆಲ್ಲ ಅಳಿದು ಹೋಗ್ತಾ ಇದೆ. ಇದು ನೀವು ಬಹಳ ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಅಲ್ಲಿ ಕೇರಳದಲ್ಲಿ ಇರುವಂತಹ ಕನ್ನಡ ಶಾಲೆಗಳು, ಕನ್ನಡ ಕಾಲೇಜುಗಳು ಮುಚ್ಚೋಗ್ತಾ ಇದೆ. ಕನ್ನಡಿಗರ ಮೇಲೆ ಅದು ಎಷ್ಟು ದಬ್ಬಾಳಿಕೆ ನಡೆದಿದೆ. ಇಲ್ಲಿ ಬರುವಂತಹ ಕೋಲ ಅದು ಗಡಿ ಭಾಗ. ರಾಯಚೂರಲ್ಲಿ ಇರುವಂತಹದ್ದು ಉತ್ತರ ಕರ್ನಾಟಕದಲ್ಲಿ ರಾಯಚೂರು ಆ ಕಡೆ ಬರುತ್ತೆ, ಅದನ್ನು ಗಡಿನಾಡು ಅಂತ ಹೇಳುತ್ತೆ. ಹೀಗೆ ಕನ್ನಡದ ವಿಚಾರಗಳು ಬಂದಾಗ ಹೇಳ್ತಾರೆ, ಒಂದು ಕಡೆ ಬೆನಗಲ್ ರಾಮರಾವ್ ಅವರು ಕನ್ನಡ ಸನ್ಮಾನ ವೇದನೆಗೆ ಕನ್ನಡಿಗರ ಸ್ವತಂತ್ರವುದು ಪರಮ ಮಂತ್ರ, ಕನ್ನಡದ ಕೀರ್ತಿ ಎನ್ನ ಚಿತ್ತದ ಸ್ಫೂರ್ತಿ, ಕನ್ನಡದ ಒಕ್ಕೂಟವೆನಗೆ ಕಿರೀಟ ಅಂತ ಹೇಳ್ತಾರೆ. ಅಷ್ಟೇ ಯಾಕೆ ಕುವೆಂಪುರವರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅಂತ ಹೇಳ್ತಾರೆ. ಜೊತೆಗೆ ಕುವೆಂಪುರವರ ಮಾತಿನಂತೆ ಬಾರಿಸು ಕನ್ನಡ ಡಿಂಡಿಮವ ನೀವು ಕೇಳಿದಿರಿ ಅಲ್ವಾ? ಶಾಲೆಯಲ್ಲೇನೂ ಓದಿದಿರಿ, ಕಂಠಪಾಠವನ್ನು ಮಾಡಿದಿರಿ, ಪಾಸ್ ಆಗಿದಿರಿ, ಮತ್ತೆ ಬಂದಿದಿರಿ. ಆದ್ರೆ ಈಗ ಅದನ್ನ ಕೂತ್ಕೊಂಡು ಹೌದಲ್ಲ ಅವತ್ತು ಕಲ್ತಿದ್ವಲ್ಲ ಅದ್ರ ಅರ್ಥ ಏನು ಅಂತ ಒಂದಿನಾದ್ರೂ ಯೋಚನೆ ಮಾಡಿದ್ರ? ಬಾರಿಸು ಕನ್ನಡ ಡಿಂಡಿಮವ. ಡಿಂಡಿಮ ಅಂದ್ರೆ ಏನು? ಬಾರಿಸು ಕನ್ನಡ ಡಿಂಡಿಮವ. ಕನ್ನಡ ಮಾತನಾಡು, ಕನ್ನಡವನ್ನ ಬಳಸು. ಕನ್ನಡ ಕಾವ್ಯ, ಕನ್ನಡದ ಅಕ್ಷರ, ಕನ್ನಡ ಭಾಷೆ ಎಷ್ಟು ಮುಖ್ಯ ಅಂದ್ರೆ ನೋಡಿ, ನಾಗಚಂದ್ರ ರಾಮಚರಿತ ಪುರಾಣ ಬರೀತಾರೆ, ಹೌದಾ? ರಾಮಚರಿತ ಪುರಾಣ ಇರೋದೇ ನಿಮ್ಮ ಪಠ್ಯಕ್ಕೆ ಇರೋದು. ಪಂಪನು ರಚಿಸಿರುವಂತಹ 2 ಕೃತಿಗಳು ಏನಿತ್ತು, ಲೌಕಿಕ ಅಲೌಕಿಕ ಎನ್ನುವಂಥದ್ದು, ಅದನ್ನು ಸಹಿತ ಹಿಂಬಾಲಿಸ್ತಾ ಮಾರ್ಗದರ್ಶನ ಮಾಡುವಂತಹ ಹಿನ್ನೆಲೆಯಲ್ಲಿ ಬಂದಂಥವನು ನಾಗಚಂದ್ರ. ಆತನು 2 ಕಾವ್ಯಗಳನ್ನ, ಮಹಾಕಾವ್ಯಗಳನ್ನ ಬರೀತಾರೆ. ಪಂಪ ಭಾರತ ಅಂತ ಹೇಳಿ ಪಂಪ ಆ ಒಂದು ವಿಷಯವನ್ನ ಇಟ್ಕೊಂಡ್ರೆ, ಲೌಕಿಕ ಗ್ರಂಥವನ್ನ ಇಟ್ಕೊಂಡ್ರೆ, ನಾಗಚಂದ್ರ ರಾಮಚರಿತ ಪುರಾಣ ಅಂತ ಹೇಳಿ ರಾಮಾಯಣವನ್ನ ಇಟ್ಕೊಳ್ತಾರೆ. ಈ 10ನೇ ಶತಮಾನದಲ್ಲಿ ಪಂಪರನ್ನ ಪೊನ್ನರ ಕಾಲ ಮುಗಿತಪ್ಪ, ಹಳೆಗನ್ನಡ ನಿಂತೆ ಹೋಯ್ತು ಅನ್ನೋದ್ರಲ್ಲಿ ನಾಗಚಂದ್ರನ ರಾಮಚರಿತ ಪುರಾಣ ಬರುತ್ತೆ, ರಾಮಚಂದ್ರ ಚರಿತ ಪುರಾಣ. ಅಲ್ಲಿ ಹೇಳ್ಕೊಳ್ತಾನೆ, ನಾನು ಪಂಪನ ಅನುಯಾಯಿ ಅಂತ ಹೇಳ್ಕೊಳ್ತಾನೆ.
ಜೈನ ಧರ್ಮದವನೇ ಆಗಿರುವಂತಹ ನಾಗಚಂದ್ರ ಮೂಲತಃ ಜೈನ ಧರ್ಮದ ಅಹಿಂಸಾ ತತ್ವಗಳನ್ನು ಮುನ್ನಡೆಸ್ತಾರೆ. ಅಲ್ಲಿ ಮುಂದೆ ಬರುವಂತಹ ಕುವೆಂಪುರವರು ರಾಮಾಯಣ ದರ್ಶನ ಬರೀತಾರೆ. ಅರ್ಥ ಆಯ್ತಾ? ಇನ್ನು ನಾಗಚಂದ್ರ ಬರೆದ ಮುಂದೆ ಯಾರು ಬರೀಲಿಲ್ಲ, ಇನ್ನು ಹಳೆಗನ್ನಡ ನಿಂತು ಹೋಯ್ತಾ ಅನ್ನೋಷ್ಟರಲ್ಲಿ ನಮ್ಮ ಕುವೆಂಪುರವರು ರಾಮಾಯಣ ದರ್ಶನ ಬರೀತಾರೆ. ಈ ರಾಮಾಯಣ ದರ್ಶನವನ್ನ ಬರೆಯಕ್ಕೆ ಸುಮಾರು ಅವರೇ ಹೇಳ್ತಾರೆ 9 ವರ್ಷ ಆಯ್ತು ಅಂತ ಹೇಳ್ತಾರೆ. ಎಷ್ಟು ವರ್ಷ? 9 ವರ್ಷ. ಸುಮ್ಮನೆ ಸಿಗಲ್ಲ ಜ್ಞಾನಪೀಠ ಪ್ರಶಸ್ತಿ. ಅದರಲ್ಲಿ ಸುಮಾರು 22,330 ಸಾಲುಗಳಿವೆ. ಯಾವುದ್ರಲ್ಲಿ? ರಾಮಾಯಣ ದರ್ಶನಂನಲ್ಲಿ ಸುಮಾರು 50 ಸಂಚಿಕೆಗಳಿವೆ.